ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ಆ್ಯಶಸ್ನ ಥರ್ಡ್ ಮ್ಯಾಚ್ ಇವತ್ತಿಗೆ ಮುಗೀತು. ಆಸ್ಟ್ರೇಲಿಯಾ ಈ ಮ್ಯಾಚ್ನ ವಿನ್ ಆಯಿತು. ನಿನ್ನೆ 6 ವಿಕೆಟ್ ಕಳ್ಕೊಂಡು ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ ಇವತ್ತು 352 ರನ್ನಿಗೆ ಆಲ್ಔಟ್ ಆದರು. ಜೆಮ್ಮಿ ಸ್ಮಿತ್ ಮತ್ತು ವಿಲ್ ಜಾಕ್ ಅವರು ನಾಟ್ಔಟ್ ಆಗಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಇಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು, ಸ್ವಲ್ಪ ಹೊತ್ತು ಅನ್ಬೋದು. ಜೆಮ್ಮಿ ಸ್ಮಿತ್ ಅವರು 60 ರನ್ಸ್ ಹೊಡೆದ್ರು, ವಿಲ್ ಜಾಕ್ ಅವರು 47 ರನ್ ಹೊಡೆದ್ರು. ನೆಕ್ಸ್ಟ್ ಬಂದಂಥ ಬ್ರ್ಯಾಡನ್ ಕ್ರೇಜ್ ಅವರು 39 ರನ್ ಹೊಡೆದ್ರು. ಜೋಫ್ರಾ ಆರ್ಚರ್ ಅವರು 3, ಜೋಶೋ ಟಂಗ್ ಅವರು 1 ರನ್ ಹೊಡೆದ್ರು. ಅಲ್ಲಿಗೆ ಇಂಗ್ಲೆಂಡ್ 352ಕ್ಕೆ ಆಲ್ಔಟ್ ಆದರು. ಇನ್ನು ಸ್ಟಾರ್ಕ್ 3 ವಿಕೆಟ್ ತೊಗೊಂಡ್ರು, ಕಮಿನ್ಸ್ 3 ವಿಕೆಟ್ ತೊಗೊಂಡ್ರು, ಲಯನ್ 3 ವಿಕೆಟ್ ತೊಗೊಂಡ್ರು, ಸ್ಕಾಟ್ ಬೋಲೆಂಡ್ 1 ವಿಕೆಟ್ ತೊಗೊಂಡ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ಸೆಂಚುರಿ ಪ್ಲಸ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 50 ಪ್ಲಸ್ 6 ಕ್ಯಾಚಸ್ ಒಂದು ಸ್ಟಂಪ್ ಮಾಡಿ ಅಲೆಕ್ಸ್ ಕ್ಯಾರಿ ಅವರು ಮ್ಯಾಚ್ ದ ಮ್ಯಾಚ್ ತೊಗೊಂಡ್ರು. ಇಲ್ಲಿಗೆ 5 ಮ್ಯಾಚ್ ಸೀರೀಸಲ್ಲಿ 3-0 ಆಸ್ಟ್ರೇಲಿಯಾ ಈ ಸೀರೀಸ್ನ ವಿನ್ ಆಯಿತು. ಇನ್ನೂ 2 ಮ್ಯಾಚ್ ಇದೆ, ನೋಡೋಣ. ನೆಕ್ಸ್ಟ್ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಇದೆ, ಏನಾಗತ್ತೆ ಅಂತ. ನೆಕ್ಸ್ಟು ಥರ್ಡ್ ಟೆಸ್ಟ್ ವೆಸ್ಟ್ ಇಂಡೀಸ್ ನ್ಯೂಜಿಲ್ಯಾಂಡು ಇವತ್ತು ಡೇ 4 ಕಂಪ್ಲೀಟ್ ಆಯಿತು. ನಿನ್ನೆ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿದ ವೆಸ್ಟ್ ಇಂಡೀಸು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಅನ್ಬೋದು. ಮಿಡಲ್ ಆರ್ಡರ್ ಮತ್ತು ಟೇಲ್ ಎಂಡರ್ಸು ಎಲ್ಲ ಬೇಗ ಔಟ್ ಆಗಿಬಿಟ್ರು. ಲೈಕ್ ಅಲಿಕ್ ಅವರು 45 ಹೊಡೆದ್ರು, ಜಸ್ಟಿಸ್ ಗ್ರೇಸ್ ಅವರು 43 ಹೊಡೆದ್ರು. ಅದು ಬಿಟ್ಟರೆ ಎಲ್ಲ ಡಬಲ್ ಡಿಜಿಟಿಗೆ ಔಟ್ ಆದರು. ಇನ್ನು ಜೇಕಬ್ ಡಫಿ ಅವರು 4 ವಿಕೆಟ್ ತೊಗೊಂಡ್ರು, ಮಿಚೆಲ್ ರೇ ಅವರು 2 ವಿಕೆಟ್ ತೊಗೊಂಡ್ರು, ಅಜಾಜ್ ಪಟೇಲ್ 3 ವಿಕೆಟು, ಡೇರಿ ಮಿಚೆಲ್ 1 ವಿಕೆಟ್ ತೊಗೊಂಡ್ರು. 420ಗೆ ಆಲ್ಔಟ್ ಆದರು ವೆಸ್ಟ್ ಇಂಡೀಸು. ನೆಕ್ಸ್ಟು ಬಂದಂಥ ನ್ಯೂಜಿಲ್ಯಾಂಡು ಸ್ಪೀಡಾಗಿ ಆಡಿದ್ರು ಅನ್ಬೋದು. ಲೈಕ್ ಅರೌಂಡ್ 6 ರನ್ ರೇಟಲ್ಲಿ ಹೊಡೆದ್ರು. 54 ಓವರ್ಸಿಗೆ 306ಗೆ 2 ಹೊಡೆದು ಇನ್ನಿಂಗ್ಸ್ನ ಡಿಕ್ಲೇರ್ ಮಾಡಿದ್ರು. ಲೇತಮ್ ಫಸ್ಟ್ ಇನ್ನಿಂಗ್ಸಲ್ಲೂ ಸೆಂಚುರಿ ಹೊಡೆದಿದ್ರು, ಈ ಇನ್ನಿಂಗ್ಸಲ್ಲೂ 1 ಹೊಡೆದ್ರು. ಕಾನ್ವೆ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 100 ಹೊಡೆದ್ರು, ಈ ಇನ್ನಿಂಗ್ಸಲ್ಲಿ 100 ರನ್ ಹೊಡೆದು ಔಟ್ ಆದರು. 2 ವಿಕೆಟು ಕೆವಿನ್ ಹಾರ್ಡ್ಜಾಗಿ ಹೋಗ್ತು. ವಿಲಿಯಮ್ಸನ್ ನಾಟ್ಔಟ್ 40, ರಚಿನ್ ರವೀನಾ 46 ಹೊಡೆದ್ರು, ನಾಟ್ಔಟ್ ಆಗಿದೆ. ಸೊ ಒಂದು ಒಳ್ಳೆ ಟಾರ್ಗೆಟ್ ಕೊಟ್ಟರು ಅಂತ ಹೇಳ್ಬೋದು. ಅರೌಂಡು 460 ಟಾರ್ಗೆಟ್ ಕೊಟ್ಟರು, ಇನ್ನು ಒಂದೇ ದಿನ ಉಳಿದಿದ್ದು. ಆದರೆ ವೆಸ್ಟ್ ಇಂಡೀಸ್ ಒಳ್ಳೆ ಫೈಟ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಲೈಕ್ 16 ಓವರ್ಸಿಗೆ 43 ರನ್ಸ್, ನೋ ಲಾಸಲ್ಲಿದ್ದಾರೆ. ಕ್ಯಾಂಪೆಲ್ ಅವರು 2 ರನ್ನು 50 ಬಾಲ್ಗೆ, ಬ್ರೆಂಡನ್ ಕಿನ್ ಅವರು 37 46 ಬಾಲಿಗೆ ಹೊಡೆದು ನಾಟ್ಔಟ್ ಆಗಿದ್ದಾರೆ. ಈ ಮ್ಯಾಚ್ ಒಂದೇ ಡ್ರಾ ಆಗುತ್ತೆ, ಇಲ್ಲ ಒಂದೇ ನ್ಯೂಜಿಲ್ಯಾಂಡ್ ವಿನ್ ಆಗ್ಬೋದು ಆಲ್ಔಟ್ ಮಾಡಿದ್ರೆ. ವೆಸ್ಟ್ ಇಂಡೀಸಿಗೆ 419 ರನ್ಸ್ ಬೇಕು ಡೇ 5ಅಲ್ಲಿ. ಸ್ವಲ್ಪ ಕಷ್ಟ ಇದೆ ಚೇಸ್ ಮಾಡೋದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇವತ್ತು BBL ಮ್ಯಾಚ್ ಇತ್ತು. ಮೆಲ್ಬರ್ನ್ ರೆನೆಗೇಡ್ಸ್ ವರ್ಸಸ್ ಹೋಬರ್ಟ್ ಹರಿಕೇನ್ಸ್ 8th ಮ್ಯಾಚ್ ಇತ್ತು. ಹೋಬರ್ಟ್ ಹರಿಕೇನ್ಸ್ ಅವರು 7 ವಿಕೆಟಿಂದ ವಿನ್ ಆದರು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಮೆಲ್ಬರ್ನ್ ರೆನೆಗೇಡ್ಸ್ ಅವರು 145ಗೆ 9 ವಿಕೆಟ್ಸ್ ಹೋಯಿತು 20 ಓವರಿಗೆ. ಅಂಥ ಬ್ಯಾಟಿಂಗ್ ಯಾರೂ ಚೆನ್ನಾಗಿ ಮಾಡಿಲ್ಲ ಅನ್ಬೋದು. ಓನ್ಲಿ ಸಿಫೆರ್ಟ್ ಅವರು 34 ಹೊಡೆದ್ರು, ರಿಜ್ವಾನ್ ಅವರು 32 ಹೊಡೆದ್ರು. ಅದು ಬಿಟ್ಟರೆ ಎಲ್ಲ ಲೈಕ್ 10 ರನ್ಸ್ ಸಿಂಗಲ್ ಡಿಜಿಟ್ಗೆ ಔಟ್ ಆದರು. ಬಾಲಿಂಗಲ್ಲಿ ಕ್ರಿಸ್ ಜೋಲ್ಡನ್ ಇಂಗ್ಲೆಂಡ್ ಬಾಲರ್ ಅವರು 4 ಓವರ್ 1 ಮೇಡ್ 19 ರನ್ಸ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ನಾಥನ್ ಎಲಿಸ್ ಕ್ಯಾಪ್ಟನ್ ಅವರು 4 ಓವರ್ 43ಗೆ 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಟಿಂಗ್ ಬಂದಂಥ ಹೋಬರ್ಟ್ ಹರಿಕೇನ್ಸ್ ಅವರು 13.5 ಓವರಲ್ಲಿ ಈ ಟಾರ್ಗೆಟ್ನ ಚೇಸ್ ಮಾಡಿದ್ರು. ಇವ್ರದ್ದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಓಪನಿಂಗ್ ಪಾರ್ಟ್ನರ್ಶಿಪ್ಪು. ಮಿಚೆಲ್ ಓವನ್ 0ಗೆ ಔಟ್ ಆದರು, ಟಿಮ್ ವಾರ್ಡ್ ಅವರು 8 ರನ್ನಿಗೆ ಔಟ್ ಆದರು. ನೆಕ್ಸ್ಟ್ ಬಂದಂಥ ಇಂಡಿಯನ್ ಬೆಸ್ಟ್ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ ನಿಖಿಲ್ ಚೌಧರಿ ಅವರು 79 ರನ್ಸ್ ಹೊಡೆದ್ರು 38 ಬಾಲಿಗೆ. ಆ್ಯಂಡ್ ಬೆನ್ ಮೆಕ್ಡಾಟ್ ಅವರು 49 ಹೊಡೆದ್ರು, ನಾಟ್ಔಟ್ ಆಗದೆ. ಲಾಸ್ಟಿಗೆ ಬಂದರೆ ಟಿಮ್ ಡೇವಿಡ್ ಅವರು 5 ಬಾಲಿಗೆ 8 ರನ್ಸ್ ಹೊಡೆದ್ರು. ಇನ್ನು ಜೇಸನ್ ಬೇವರ್ಡ್ರಫ್ ಅವರು 2 ವಿಕೆಟ್ ತೊಗೊಂಡ್ರು, ಗುರೀಂದರ್ ಸಂಧು ಅವರು 1 ವಿಕೆಟ್ ತೊಗೊಂಡ್ರು. ಇಲ್ಲಿಗೆ 8th ಮ್ಯಾಚ್ನ ಹೋಬರ್ಟ್ ಹರಿಕೇನ್ಸ್ ಅವರು ವಿನ್ ಆದರು. ನೆಕ್ಸ್ಟ್ ಅಂಡರ್ 19 ಏಷ್ಯನ್ ಕಪ್ ಫೈನಲ್ ಇತ್ತು ಇವತ್ತು, ODI ಫೈನಲ್. ಅದರಲ್ಲಿ ಪಾಕಿಸ್ತಾನ ಅವರು ವಿನ್ ಆದರು. ಇಂಡಿಯಾ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡ್ರು. ಪಾಕಿಸ್ತಾನ 347ಗೆ 8 ವಿಕೆಟ್ ಹೋಯಿತು 50 ಓವರ್ಸ್ಗೆ. ಅದರಲ್ಲಿ ಸಮೀರ್ ಮಿನಾಸ್ ಅವರು 172 ರನ್ಸ್ ಹೊಡೆದ್ರು. ಇವರು ಫಸ್ಟ್ ಮಲೇಷ್ಯಾ ಮೇಲೂ 177 ರನ್ ಹೊಡೆದಿದ್ರು, ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಬ್ಯಾಟ್ಸ್ಮನ್ಗಳು ಲೈಕ್ ಅಹಮದ್ ಹುಸೇನ್ ಅವರು 56, ಉಸ್ಮಾನ್ ಖಾನ್ ಅವರು 35 ರನ್ ಹೊಡೆದ್ರು, ಹಮ್ಜಾ ಜಹೂರ್ ಅವರು 18 ರನ್ ಹೊಡೆದ್ರು. ಟೇಲೆಂಡರ್ಸ್ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ಬೋದು. ಇನ್ನೇನು ಕಡೆ ಹಿನಲ್ ಪಟೇಲ್ ಅವರು 2 ವಿಕೆಟ್ ತೊಗೊಂಡ್ರು, ದಿಪೇಶ್ ದೇವೇಂದ್ರನ್ 3 ವಿಕೆಟ್ ತೊಗೊಂಡ್ರು, ಕಿಲೆನ್ ಪಟೇಲ್ ಅವರು 2 ವಿಕೆಟ್ ತೊಗೊಂಡ್ರು. ಬಾಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಇನ್ನು ಟಾರ್ಗೆಟು ಚೇಸ್ ಮಾಡಿದ ಇಂಡಿಯಾ ಓನ್ಲಿ 156ಗೆ ಆಲ್ಔಟ್ ಆದರು 26.2 ಓವರಲ್ಲಿ. ಅಂಥ ಫೈಟ್ ಯಾರೂ ಕೊಡಲಿಲ್ಲ ಅಂತ ಹೇಳ್ಬೋದು. ಓನ್ಲಿ ಲಾಸ್ಟಲ್ಲಿ ಬಂದಂಥ ದಿಪೇಶನ್ ದೇವೇಂದ್ರ 36 ಹೊಡೆದ್ರು,
ಇನ್ನು ವೈಭವ್ ಸೂರ್ಯವಂಶಿ ಅವರು 10 ಬಾಲಿಗೆ 26 ಹೊಡೆದ್ರು ಅಂತ ಹೇಳ್ಬೋದು. ಆಯುಷ್ ಮಾತ್ರ ಅವರು ಈ ಹೋಲ್ ಸೀರೀಸಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. CSK ಬ್ಯಾಟ್ಸ್ಮನ್ ಇವರು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಅವರು 1 ಸೆಂಚುರಿ 50 ಹೊಡೆದಿದ್ದು ಬಿಟ್ಟರೆ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಅವರು ತುಂಬ ಸೀರೀಸಲ್ಲಿ ಫೈನಲ್ ಅಥವಾ ಸೆಮಿಫೈನಲ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅಂತ ಹೇಳ್ಬೋದು. ಲೀಗ್ ಸ್ಟೇಜಸಲ್ಲಿ ಚೆನ್ನಾಗಿ ಕೊಡ್ತಾರೆ. ಸ್ವಲ್ಪ ಪ್ರೆಷರ್ ಮ್ಯಾಚಲ್ಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಇಂಡಿಯಾ ಅವರು 191 ರನ್ಸಿಂದ ಸೋತರು. ಪಾಕಿಸ್ತಾನ ಇದನ್ನು ಗೆದ್ದು ಟ್ರೋಫಿ ಅವ್ರದ್ದು ಹಾರಿಸ್ಕೊಂಡ್ರು. ಇನ್ನು ಅಲಿ ರಾಜಾ ಅವರು 4 ವಿಕೆಟ್ ತೊಗೊಂಡ್ರು. ಮತ್ತು ಉಳಿದಿದ್ದ ಬಾಲರ್ಸ್ ಎಲ್ಲ 2 ವಿಕೆಟ್ಸ್ ತೊಗೊಂಡ್ರು. ಒಂದು ರೀತಿ ಚೆನ್ನಾಗಿ ಆಡಿದ್ರು ಇಂಡಿಯಾ ಎಲ್ಲ ಮ್ಯಾಚು, ಬಟ್ ಫೈನಲಲ್ಲಿ ಎಡೋದ್ರು ಅಂತ ಹೇಳ್ಬೋದು. ಇನ್ನು ವುಮೆನ್ಸ್ ಆಫ್ಟರ್ 50 ಓವರ್ಸ್ ವರ್ಲ್ಡ್ ಕಪ್ ಆದಮೇಲೆ ವುಮೆನ್ಸ್ ಮ್ಯಾಚ್ ಯಾವುದೂ ನಡೆದಿರಲಿಲ್ಲ. ಇವತ್ತಿಂದ T20 ಸ್ಟಾರ್ಟ್ ಆಗ್ತಿದೆ. ಶ್ರೀಲಂಕಾ ಸೀರೀಸು 7 o'clock ಸ್ಟಾರ್ಟ್ ಆಗುತ್ತೆ. ಇಂಡಿಯಾ ಶ್ರೀಲಂಕಾ T20 ಸೀರೀಸು. ನೋಡೋಣ ಹೇಗೆ ಆಫ್ಟರ್ ವರ್ಲ್ಡ್ ಕಪ್ ಹೇಗೆ ಮತ್ತೆ ರೀಬಿಲ್ಡ್ ಮಾಡ್ತಾರೆ ಇಂಡಿಯನ್ ಟೀಮ್ನ 2020 ಅಂತ. ಇವತ್ತಿನ ಕ್ರಿಕೆಟ್ ನ್ಯೂಸ್ ಇದಾಗಿತ್ತು. ಧನ್ಯವಾದಗಳು.